ಎಲ್ರಿಗೂ ನಮಸ್ಕಾರ. ನಾನು PG ಶಿವಕುಮಾರ್, ನೂಜಿವೀಡು ಸೀಡ್ಸ್ ಕಂಪನಿಯ ಮಾರ್ಕೆಟಿಂಗ್ ಆಫೀಸರ್, ಬಳ್ಳಾರಿ. ಈಗ ನಾನು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಹಳೆ ದರೋಜಿ ಗ್ರಾಮದ ಶರಣಪ್ಪ ಇವರ ಹೊಲದಲ್ಲಿದ್ದೇನೆ. ಈ ಊರಿನ ಪ್ರಮುಖ ಬೆಳೆ ಭತ್ತ. ಈ ಗ್ರಾಮದಲ್ಲಿ ಸುಮಾರು 450ರಿಂದ 500 ಎಕರೆ ಭತ್ತವನ್ನು ಬೆಳೆಯುತ್ತಿದ್ದಾರೆ. ಇಲ್ಲಿ ಮುಖ್ಯವಾಗಿ BPT ಸೋನಾ ಹಾಗೂ ನೆಲ್ಲೂರು ಸೋನಾ ಮತ್ತು ಮುಂತಾದ ಲೋಕಲ್ ತಳಿಗಳನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದಾರೆ. ಈಗ ನೀವು ನೋಡುತ್ತಿರುವುದು ನೂಜಿವೀಡು ಸೀಡ್ಸ್ನ ಓಂಕಾರ್ ಭತ್ತದ ತಳಿ. ಇದು ಸಣ್ಣ ಅಕ್ಕಿಯ ತಳಿ ಮತ್ತು ಅಲ್ಪಾವಧಿಯಲ್ಲಿ ಬರುವಂತಹ ಉತ್ತಮವಾದ ತಳಿ. ಅತಿ ಹೆಚ್ಚು ಇಳುವರಿ, ಅತಿ ಕಡಿಮೆ ಖರ್ಚು, ಅತ್ಯಧಿಕ ಮಾರುಕಟ್ಟೆ ಬೆಲೆಯಿಂದ ಅಧಿಕ ಲಾಭವನ್ನು ಕೊಡುವಂತಹ ತಳಿ ನೂಜಿವೀಡು ಸೀಡ್ಸ್ನ ಓಂಕಾರ್. ಬನ್ನಿ, ನಮ್ಮ ಪ್ರಗತಿಪರ ರೈತರಾದಂತಹ ಶರಣಪ್ಪ ಇವರನ್ನು ಮಾತನಾಡಿಸೋಣ. ನಮ್ಮ ಹೆಸರು ಶರಣ ಅಂತೇಳಿ, ಹಳೆ ದರೋಜಿ ಗ್ರಾಮ ನಮ್ಮದು, ಸಂಡೂರು ತಾಲೂಕು ಬರುತ್ತೆ ನಮ್ಮದು. ಓಕೆ, ಇದು ಬೀಜ ಯಾವುದಂತ ನಿಮಗೆ ಗೊತ್ತಿದೆಯಲ್ಲ? ಇದು ಬೀಜ ನೂಜಿವೀಡು ಓಂಕಾರ ಅಂತೇಳಿ. ಇದು ಸ್ಪೆಷಲ್ ಫೀಚರ್ಸ್ ಬಂದು ತೆನೆ ಲಾಚ್ ಹೋಗಿರ್ತದೆ. ಓಕೆ, ತೆನೆಗೆ ಬೇಸ್ ಇಳುವರಿ ಚೆನ್ನಾಗಿ ಬರ್ತದೆ. ಎಷ್ಟು ಎಕರೆ ಹಾಕಿದ್ರಿ ನೀವು? ನಾವು ಇದನ್ನ 7 ಎಕರೆ ಹಾಕಿದ್ವಿ. 7 ಎಕರೆ ಹಾಕಿದ್ವಿ. ಮೊದಲು ಹೋದ ವರ್ಷ ಯಾವ್ದು ಹಾಕ್ತಿದ್ರಿ? ಎಲ್ಲ ಓದ್ಸರೆಲ್ಲ ನೆಲ್ಲು ಸೋನ ಹಾಕಿ ಎಲ್ಲ ಲಾಸ್ ಆಗಿದ್ವಿ. ಒಳ್ಳೆ ಬೆಳೆ ಬರ್ತದೆ ಅಂತಕ್ಕನ್ನೋದು ಐತೆ ನಮ್ಮ ಮನಸ್ಸಿನ ಹೆಸರು. ಆಮೇಲೆ ರೋಗ ಹೆಂಗೆ, ಕಡಿಮೆನಾ ಜಾಸ್ತಿನಾ ನಿಮಗೆ? ಎರಡೇ ಸ್ಪ್ರೇಗೆ ನಮಗೆ ಏನು ರೋಗ ಏನು ಬಿದ್ದಿಲ್ಲ. ಗಲ್ಲಿ 2 ಸ್ಪ್ರೇ ಮಾಡಿದ್ದೀವಿ. 2 ಸ್ಪ್ರೇ ಮಾಡಿದ್ವಿ. ಆಮೇಲೆ ಗೊಬ್ಬರ ಎಕರೆ 5 ಚೀಲ ಹಾಕಿದ್ರೆ ಸಾಕು. ಎಕರೆ 5 ಚೀಲ ಗೊಬ್ಬರ ಹಾಕಿದ್ದೀವಿ. ಅದ್ರಲ್ಲಿ 1 ಚೀಲ ಇವೇ ಬಳಸಿದ್ವಿ. ಉಳಿದಿದ್ದು ಒಂದು 4 ಚೀಲ ಕಾಂಪ್ಲೆಕ್ಸ್ ಬಳಸಿದ್ವಿ. ಇದರಲ್ಲಿ ಮತ್ತೆ ನಿಮಗೆ ಏನು ಇಷ್ಟ ಆಗಿದೆ? ತೆನೆ ಕಟ್ಟು ಉದ್ದ ನೋಡ್ಬೋದು ನೀವು. ತೆನೆ ಒಂದು ಗೇಣು ಮ್ಯಾಗ ಐತೆ, ಒಂದು ತೆನೆ ಗೇಣು ಮೇಲೆ ಬರುತ್ತೆ. ಬೇರೆದೆಲ್ಲ ಎಷ್ಟಿರುತ್ತೆ? ಬೇರೆದೆಲ್ಲ ಸ್ವಲ್ಪ ಇರುತ್ತೆ ಅಷ್ಟೇ. ಇಲ್ಲೇ ಪಕ್ಕದಲ್ಲಿ ಇದೆಯಲ್ಲ, ಅದು ಯಾವುದು? ಇದು ನೆಲ್ಲೂರು ಸೋನಾ ಇದೆ. ಅದು ಒಂದು ತೆನೆ ಕಿತ್ಕೊಟ್ರು ಒಂದು, ಅದಕ್ಕೆ ಅದು ಕಂಪೇರ್ ಮಾಡೋಣ. ಅದು ಯಾವುದಾದ್ರೆ ನೆಲ್ಲೂರು ಸೋನಾ? ನೆಲ್ಲೂರು ಸೋನಾ ಇದು. ಹಾಂ, ಇದಕ್ಕೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅಲ್ವಾ? ಒಂದು ಗೇಣಿಗಿನ್ನ ಕಡಿಮೆ ಬರುತ್ತೆ ನೆಲ್ಲೂರು ಸೋನಾ. ಇದು ಓಂಕಾರ ಬಂದುಬಿಟ್ಟು ಇದು ಭಾಳ ಉದ್ದ ಇದೆ. ತೆನೆ ಫುಲ್ ಆಚಿದೆ ಇದು. ಒಂದು ಗೇಣು ಮೇಲೆ ಬರುತ್ತೆ ಇದು. ಓಕೆ, ಆಮೇಲೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತೀರಾ? ಕಾಳು ಸಣ್ಣಕ್ಕೆ ಕಾಣ್ತಿದ್ದಾನ ಹೆಂಗೆ ನಿಮಗೆ? ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇದು ಸ್ವೀಟ್ ಕೂಡ ಕಡಿಮೆ ಇರುತ್ತೆ ಅಂತ ಹೇಳಿದ್ರು ಅವರು. ಡಯಾಬಿಟಿಸ್ ಕೂಡ ಒಳ್ಳೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಓಕೆ, ಮತ್ತಿನ್ನು ಇದರಲ್ಲಿ ಕ್ಯಾರೆಕ್ಟರ್ ಇನ್ನೇನು ಇಷ್ಟ ಆಯಿತು? RNR ಕೂಡ ಇದೇ ಥರ ಇರುತ್ತೆ ಸೇಮ್, ಬಟ್ ಅದೇನಾದ್ರು ತೂಕ ಬರೋಂಗಿದೆ. ಇದು ತೆನೆ ಹಿಂಗೆ ಹಿಡ್ಕೊಂಡು ನೋಡಿದ್ರೆ ತೂಕ ಬರುತ್ತೆ ಸರ್. ಇದು ಓಕೆ, ತೂಕ ಬರುತ್ತೆ, ವಜ ಕಾಣುತ್ತೆ ಸರ್ ಕೈಯಲ್ಲಿ. ರೈಟ್. ಆಮೇಲೆ ಇಳುವರಿ ಚೆನ್ನಾಗಿ ಬರ್ಬೋದು ಅಂತೀರಾ? ಇಳುವರಿ ಎಕರೆ 55 ಕಡಿಮೆ ಬರೋಂಗಿಲ್ಲ ಸರ್. 55 ಮೇಲೆ ಬರೋಂಗೈತಿ. ಓಕೆ, ಮತ್ತು ನೀವೇನಾರು ಹೇಳಕ್ತೀರಾ? ನಾವು ಆ್ಯಕ್ಚುಲಿ ಜಾಬ್ ಮಾಡ್ತಿದ್ರು ಅಣ್ಣವರು. ಓಕೆ, ನಾವು ಇದುವರೆಗೆ ಇಷ್ಟು ವರ್ಷ ನೋಡಿ ಅಂದ್ರೂ ಕೂಡ ಇಷ್ಟು ಬೆಳೆ ಬಂದರೆ ನಾವು ಯಾವಾಗ ನೋಡಿದ್ದಿಲ್ಲ. ಇದೇ ಮೊದಲನೇ ಬಾರಿ ನಾವು ಈ ಥರ ನೋಡಿದ್ದು. ಈ ಕ್ರಾಪ್ ಯಾವಾಗ ನೋಡಿಲ್ಲ? ಇಲ್ಲ, ಇಷ್ಟು ಬೆಳೆ ಬಂದರೆ ನಾವು ಇದುವರೆಗೆ ನೋಡಿಲ್ಲ. ಈ ಊರಲ್ಲಿ ಪ್ರತಿಯೊಬ್ಬರು ಗಾಬರಾಗಿದ್ದಾರೆ ಈ ಬೆಳೆ ನೋಡಿ. ಯಾವುದಪ್ಪ ಬೀಜ ಅಂತ ಕೇಳ್ತಿದ್ದಾರೆ ಎಲ್ಲ. ನಾವು ಇದನ್ನೇ ಹಾಕ್ತೀವಿ ನೆಕ್ಸ್ಟ್ ಅಂತ ಹೇಳ್ತಿದ್ದೀವಿ ಸರ್. ಓಕೆ, ಸರಿ, ಥ್ಯಾಂಕ್ ಯು. ಆಯ್ತು, ಥ್ಯಾಂಕ್ಸ್ ನಿಮಗೆ.